10ನೇ ತರಗತಿ ಕನ್ನಡ ಪದ್ಯಪಾಠ 6 ಹಲಕಲಿ ಬೇಡರು ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 3 ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ. 1. ಒಳಗಿನ ಮಂದಿ ಗುಂಡು ಹೊಡೆದಾಡೋ ಮುಂಗಾರಿನ ಸಿಳ್ಳು ಸಿರಿದಾಂಗ. ಉಪಮೇಯ ಒಳಗಿನ ಮಂದಿ ಗುಂಡು, ಉಪಮಾನ ಮುಂಗಾರಿನ ಸಿಡಿಲು, ಉಪಮಾವಾಚಕ ಹಾಂಗ, ಸಮಾನ ಧರ್ಮ ಸಿಡಿಯುವುದು ಅಲಂಕಾರ ಉಪಮಾಲಂಕಾರ. ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ ಎರಡು ವಸ್ತುಗಳಿಗಿರುವ ಸದೃಶ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ದಾರೆ. ಇದು ಉಪಮಾಲಂಕಾರ. 2. ಸಿಡಿಲು ಸಿಡಿದಂಗ ಗುಂಡು ಸುರಿದಾವ. ಉಪಮೇಯ ಸುರಿದ ಗುಂಡು, ಉಪಮಾನ ಸಿಡಿದ ಸಿಡಿಲು, ಉಪಮಾವಾಚಕ ಹಾಂಗ, ಸಮಾನ ಧರ್ಮ ಸಿಡಿಯುವುದು ಅಲಂಕಾರ ಉಪಮಾಲಂಕಾರ. ಸಮನ್ವಯ ಉಪಮಾನವಾದ ಗುಂಡು ಸಿಡಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಉಪಮಾಲಂಕಾರವಾಗಿದೆ. ಮುಖ್ಯ ಪ್ರಶ್ನೆ 4 ಈ ವಾಕ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಒಳಗಿಂದೊಳಗೆ ಸ್ವಂತ ವಾಕ್ಯ. ನಾನು ಉತ್ತಮ ಅಂಕಗಳನ್ನು ಪಡೆಯಲು ಓದಿದ ಪಾಠಗಳನ್ನು ಒಳಗಿಂದೊಳಗೆ ನೆನಪು ಮಾಡಿಕೊಳ್ಳುತ್ತೇನೆ. 2. ಸುದ್ದಿ ಸ್ವಂತ ವಾಕ್ಯ. ಪ್ರತಿದಿನ ಬೆಳಿಗ್ಗೆ ನಾನು ಪತ್ರಿಕೆಯಲ್ಲಿ ಪ್ರಮುಖ ಸುದ್ದಿಗಳನ್ನು ಓದುತ್ತೇನೆ. 3. ಮಂದಿ ಸ್ವಂತ ವಾಕ್ಯ. ನಮ್ಮೂರಿನ ಜಾತ್ರೆಗೆ ಸಾವಿರಾರು ಮಂದಿ ಜನ ಸೇರಿದ್ದರು. ಕಸರತ್ತು ಸ್ವಂತ ವಾಕ್ಯ. ನಾನು ಯಾವುದೇ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದರೆ ನಿರಂತರ ಕಸರತ್ತು ಮತ್ತು ಅಭ್ಯಾಸ ಅತ್ಯಗತ್ಯ ಎಂದು ತಿಳಿದಿದ್ದೇನೆ. 5. ದೇಶೀಯ ಅನ್ಯದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ಪದಗಳು. ದೇಶೀಯ ಪದಗಳು ಒತ್ತು, ಮುಂಗೈ, ಮುಂಗಾರು, ಬಂಟರು. ಅನ್ಯದೇಶೀಯ ಪದಗಳು ಹತಾರ, ಮಸಲತ್ತ, ಹುಕುಮ, ಸಾಹೇಬ, ಕಾರಕೂನ, ಸಿಪಾಯಿ, ಕಬುಲ.